ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಆದ್ಯಂತ್ ಮೀಡಿಯಾ. ಎಲ್ಲಾ ದೇವತೆಗಳಿಗೂ ಸುಂದರವಾದ ವಿಗ್ರಹದ ಪೂಜೆ ನಡೆದ್ರೆ ಜಗತ್ತಿನ ಅಧಿನಾಯಕ ಶಿವನಿಗೆ ಮಾತ್ರ ಗರ್ಭಗುಡಿಯಲ್ಲಿ ರೂಪವಿಲ್ಲದ ಲಿಂಗದ ಪೂಜೆ ಯಾಕೆ? ಇದರ ಹಿಂದಿನ ಕಾರಣ ಏನು? ಆಳವಾದ ರಹಸ್ಯ ಏನು? ಅದನ್ನ ನಾನ್ ತಿಳಿಸ್ತೀನಿ. ನೀವು ಆದ್ಯಂತ್ ಮೀಡಿಯಾ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಶೇರ್ ಕೂಡ ಮಾಡಿ. ಶಿವನನ್ನ ಸಾಮಾನ್ಯವಾಗಿ ವಿಗ್ರಹ ರೂಪಕ್ಕಿಂತ ಹೆಚ್ಚಾಗಿ ಲಿಂಗ ರೂಪದಲ್ಲಿ ಪೂಜಿಸೋದು ಹಿಂದೂ ಧರ್ಮದ ಸಂಪ್ರದಾಯ. ಈ ಸಂಪ್ರದಾಯಕ್ಕೆ ಹಲವಾರು ಕಾರಣಗಳಿವೆ. ಶಿವನನ್ನ ಹೆಚ್ಚಾಗಿ ವಿಗ್ರಹದ ರೂಪದ ಬದಲು ಆತನನ್ನ ಶಿವಲಿಂಗದ ರೂಪದಲ್ಲಿನೇ ಪೂಜೆ ಮಾಡಲಾಗ್ತಾ ಇದೆ. ಯಾಕಂದ್ರೆ ಶಿವನು ನಿರಾಕಾರ ಅಂದ್ರೆ ರೂಪವಿಲ್ಲದವನು, ಅನಂತ ಮತ್ತು ಬ್ರಹ್ಮಾಂಡದ ಮೂಲ ಶಕ್ತಿ ಎಂದು ನಂಬಲಾಗಿದೆ. ಶಿವಪುರಾಣದ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣು ತಮ್ಮಲ್ಲಿ ಯಾರು ಶ್ರೇಷ್ಠ ಎಂದು ಜಗಳ ಆಡ್ತಿದ್ದಾಗ ಶಿವನು ಅವರ ನಡುವೆ ಅನಂತವಾದ ಅಗ್ನಿಸ್ತಂಭವಾಗಿ ಅಂದ್ರೆ ಜ್ಯೋತಿರ್ಲಿಂಗವಾಗಿ ಪ್ರಕಟಗೊಂಡನಂತೆ. ಆ ಬೆಳಕಿನ ಕಂಬಕ್ಕೆ ಅಂತ್ಯವೂ ಇರಲಿಲ್ಲ, ಆರಂಭವೂ ಇರಲಿಲ್ಲ. ಈ ಘಟನೆ ನೆನಪಿಗಾಗಿ ಮತ್ತು ಶಿವನ ಅನಂತತೆಯನ್ನ ಪೂಜಿಸುವ ಗರ್ಭಗುಡಿಯಲ್ಲಿ ಲಿಂಗ ರೂಪವನ್ನೇ ಸ್ಥಾಪಿಸುವ ಸಂಪ್ರದಾಯ ಬೆಳೆದು ಬಂತು. ಬ್ರಹ್ಮ ಮತ್ತು ವಿಷ್ಣು ಶಿವನನ್ನು ಕಂಡಿದ್ದು ಅದೇ ಮೊದಲು. ಶ್ರೀ ವಿಷ್ಣು ಮತ್ತು ಬ್ರಹ್ಮರು ತಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿದ್ರು, ಆದ್ರೆ ಶಿವಲಿಂಗದ ಸ್ತಂಭದ ಆರಂಭ ಮತ್ತು ಅಂತ್ಯ ಎರಡನ್ನೂ ಕಂಡು ಹಿಡಿಯಲು ಸಾಧ್ಯನೇ ಆಗ್ಲಿಲ್ಲ. ಹೇ ಸ್ವಾಮಿ, ನಮಗೆ ಅಗ್ನಿ ಸ್ತಂಭದ ಆರಂಭನೂ ಸಿಗ್ತಾ ಇಲ್ಲ, ಅಂತ್ಯನೂ ಸಿಗ್ತಾ ಇಲ್ಲ. ಇಂದಿನಿಂದ ನಿಮ್ಮನ್ನ ಮಹಾದೇವ ಅಂತ ಕರಿತೀವಿ ಅಂತ ಕೈ ಮುಗಿದ್ರು. ಹೀಗೆ ಶಿವನು ಲಿಂಗದ ಅಂದ್ರೆ ಬೆಂಕಿ ರೂಪವನ್ನ ತೆಗೆದುಕೊಂಡು ಮತ್ತು ಎಲ್ಲರೂ ಅವನನ್ನ ಲಿಂಗ ರೂಪದಲ್ಲೇ ಪೂಜಿಸಲು ಆರಂಭ ಮಾಡಿದ್ರು. ಯಾಕಂದ್ರೆ ಶಿವನಿಗೆ ಯಾವುದೇ ಆರಂಭ ಅಥವಾ ಅಂತ್ಯವಿಲ್ಲ. ಜೊತೆಗೆ ಶಿವನು ಕಾಲ ಮತ್ತು ಸ್ಥಳವನ್ನ ಮೀರಿದವನು. ಶಿವನು ಹುಟ್ಟು ಸಾವು ಇಲ್ಲದ ರೂಪವಿಲ್ಲದ ಶಕ್ತಿ ಅಂತ ಮೊದಲೇ ತಿಳಿಸಿದ್ದೆ. ವಿಗ್ರಹ ಒಂದು ನಿರ್ದಿಷ್ಟ ಮಾನವ ರೂಪವನ್ನು ಹೊಂದಿರುತ್ತೆ. ಲಿಂಗ ಇದು ವಿಗ್ರಹವೂ ಅಲ್ಲ, ಸಂಪೂರ್ಣ ನಿರಾಕಾರವೂ ಅಲ್ಲ. ಇದು ರೂಪ ಮತ್ತು ಆ ರೂಪದ ನಡುವಿನ ಲಿಂಗ. ಪರಮಾತ್ಮ ಎಲ್ಲವನ್ನ ಮೀರಿ ನಿಂತಿದ್ದಾನೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಲಿಂಗ ಪುರಾಣದ ಪ್ರಕಾರ ಶಿವನು ಒಂದು ಶಕ್ತಿಯಾಗಿದ್ದು ಹೆಚ್ಚಾಗಿ ಅವನನ್ನ ರುದ್ರ, ಬೆಂಕಿ ಎಂದೇ ಕರೆಯಲಾಗುತ್ತೆ. ಶಿವಲಿಂಗದ ಆಕಾರ ಈ ಬ್ರಹ್ಮಾಂಡದ ಆಕಾರವನ್ನೇ ಹೋಲುತ್ತೆ. ಗರ್ಭಗುಡಿಯು ಸೃಷ್ಟಿಯ ಕೇಂದ್ರ ಬಿಂದು ಆದ್ರಿಂದ ಅಲ್ಲಿ ಸೃಷ್ಟಿಯ ಮೂಲ ರೂಪವಾದ ಲಿಂಗವನ್ನೇ ಪೂಜಿಸಲಾಗ್ತಾ ಇದೆ. ಪುರಾಣದ ಕಥೆಯ ಪ್ರಕಾರ ಒಮ್ಮೆ ಭೃಗು ಮಹರ್ಷಿ ಶಿವನನ್ನ ಭೇಟಿ ಮಾಡಲು ಹೋದಾಗ ಶಿವನು ಧ್ಯಾನಸ್ಥನಾಗಿ ಅವರನ್ನ ಗಮನಿಸಲೇ ಇಲ್ಲ. ಇದರಿಂದ ಕೋಪಗೊಂಡ ಭೃಗು ಮಹರ್ಷಿಗಳು ಶಿವನನ್ನ ಇನ್ನು ಮುಂದೆ ವಿಗ್ರಹ ರೂಪದಲ್ಲಿ ಪೂಜಿಸದೆ ಕೇವಲ ಲಿಂಗ ರೂಪದಲ್ಲಿ ಪೂಜಿಸಲಿ ಎಂದು ಶಾಪ ನೀಡಿದ್ರಂತೆ. ನಿಮಗೆಲ್ಲ ಶಿವಲಿಂಗದ ಆಕಾರ ಹೇಗಿರುತ್ತೆ ಅಂತ ಗೊತ್ತೇ ಇರುತ್ತೆ. ಲಿಂಗವನ್ನ ಸಾಮಾನ್ಯವಾಗಿ ಕಲ್ಲು ಅಥವಾ ಸ್ಫಟಿಕ ಶಿಲೆಯಿಂದ ರಚನೆ ಮಾಡಲಾಗುತ್ತೆ. ಸ್ಫಟಿಕ ಶಿಲೆಯ ಲಿಂಗವು ತನ್ನದೇ ಆದ ಯಾವುದೇ ಬಣ್ಣವನ್ನ ಹೊಂದಿರೋದಿಲ್ಲ ಮತ್ತು ಅದು ಸಂಪರ್ಕಕ್ಕೆ ಬರುವ ಯಾವುದೇ ವಸ್ತುವಿನ ಬಣ್ಣವನ್ನ ಹೋಲುತ್ತೆ. ಗರ್ಭಗುಡಿಯಲ್ಲಿ ನಾವೇನು ಲಿಂಗವನ್ನ ನೋಡ್ತೀವಿ ಅದು ಕೇವಲ ಶಿವಲಿಂಗ ಮಾತ್ರ ಅಲ್ಲ. ಕೆಳಗಿನ ಭಾಗ ಅಂದ್ರೆ ಪೀಠ ಅಂತ ಏನ್ ಕರಿತೀವಲ್ಲ, ಅದು ಪಾರ್ವತಿ ದೇವಿ ಶಕ್ತಿಯನ್ನ ಪ್ರತಿನಿಧಿಸುತ್ತೆ. ಮೇಲಿನ ಭಾಗ ಶಿವನನ್ನ ಪ್ರತಿನಿಧಿಸುತ್ತೆ. ನಾವು ಶಿವನ ವಿಗ್ರಹವನ್ನೇ ಪೂಜಿಸಬಹುದೇ ಅಂತ ನಿಮ್ಮ ಪ್ರಶ್ನೆಯಾಗಿದ್ರೆ ಅದಕ್ಕೆ ಉತ್ತರ, ಪ್ರತಿಯೊಂದು ದೇವತೆಗೂ ಎರಡು ಅಂಶಗಳಿರುತ್ತೆ. ರೂಪದೊಂದಿಗೆ ಅಥವಾ ರೂಪವಿಲ್ಲದ. ಕಣ್ಣುಗಳು, ಮೂಗು, ಕೈಗಳು ಮತ್ತು ಕಾಲುಗಳನ್ನು ಹೊಂದಿರುವ ವಿಗ್ರಹಗಳು ಸುಗುಣ ಅಂಶವನ್ನ ಪ್ರತಿನಿಧಿಸುತ್ತೆ. ಶಿವಲಿಂಗವು ನಿರ್ಗುಣವನ್ನ ಪ್ರತಿನಿಧಿಸುತ್ತೆ, ಅಂದ್ರೆ ನಿರಾಕಾರ ಅನಂತ ಶಿವ. ಶಿವನ ಆರಾಧನೆ ಮುಖ್ಯವಾಗಿ ಮೋಕ್ಷವನ್ನ ಗುರಿಯಾಗಿಸಿಕೊಂಡಿರುತ್ತೆ. ಎಲ್ಲ ಬಾಂಧವ್ಯಗಳು, ಬಂಧನ ಮತ್ತು ಅಜ್ಞಾನದಿಂದ ಮುಕ್ತಿ. ಇತರೆ ದೇವತೆಗಳನ್ನ ಸಾಮಾನ್ಯವಾಗಿ ಸಂಪತ್ತು, ಆರೋಗ್ಯ ಮತ್ತು ರಕ್ಷಣೆಯಂತಹ ಲೌಕಿಕ ಲಾಭಗಳಿಗಾಗಿ ಪೂಜಿಸಲಾಗುತ್ತೆ. ಇಂತಹ ಗುರಿಗಳಿಗಾಗಿ ಜನರು ತಮ್ಮ ದೇವತೆಗಳ ವಿಗ್ರಹವನ್ನೇ ಪೂಜೆ ಮಾಡ್ತಾರೆ. ಆದ್ರೆ ಮಹಾದೇವನ ವಿಷಯದಲ್ಲಿ ಶಿವಲಿಂಗದ ಆರಾಧನೆಯು ಮುಕ್ತಿಯನ್ನ ಪಡೆಯಲು ಸಾಕಾಗುತ್ತೆ. ನೀವು ಲೌಕಿಕ ಆಸೆಗಳನ್ನ ಮಾತ್ರ ಹೊಂದಿದ್ರೆ ನೀವು ಶಿವನ ವಿಗ್ರಹವನ್ನ ಪೂಜಿಸಬಹುದು. ಆದ್ರೆ ನೀವು ಲೌಕಿಕ ಆಸೆಗಳು ಮತ್ತು ಮೋಕ್ಷ ಎರಡನ್ನ ಹುಡುಕ್ತಾ ಇದ್ರೆ ನೀವು ಶಿವಲಿಂಗವನ್ನೇ ಪೂಜೆ ಮಾಡಬೇಕು. ನಿಮ್ಮ ಏಕೈಕ ಗುರಿ ಮೋಕ್ಷವೇ ಆಗಿದ್ರೂ ಕೂಡ ನೀವು ಶಿವಲಿಂಗವನ್ನೇ ಪೂಜಿಸಬೇಕು. ಇನ್ನು ಶಿವಲಿಂಗದ ಮಹತ್ವವನ್ನ ಕೇಳ್ತೀರಾ? ಇದು ಕೇವಲ ಕಲ್ಲಿನ ತುಣುಕಲ್ಲ. ಲಿಂಗವು ವರ್ಣಿಸಲಾಗದ ಶಕ್ತಿಯ
ಬೃಹತ್ ಮೂಲವಾಗಿದೆ. ಲಿಂಗಗಳಲ್ಲಿ ಮುಖ್ಯವಾಗಿ 3 ಮುಖ್ಯ ವಿಧಗಳಿವೆ: ಕಪ್ಪು ಲಿಂಗ, ಬಿಳಿ ಅಮೃತಶಿಲೆ ಮತ್ತು ಪರದಲಿಂಗ. ಪ್ರತಿಯೊಂದಕ್ಕೂ ತನ್ನದೇ ಆದ ಮಹತ್ವ ಇದೆ. ಕಪ್ಪು ಶಿವಲಿಂಗವು ರಕ್ಷಣಾತ್ಮಕ ಶಕ್ತಿಗಳಿಂದ ತುಂಬಿದ್ದು, ಇದನ್ನ ಪ್ರಕೃತಿಯ 5 ಅಂಶಗಳ ಶಕ್ತಿ ಎಂದು ಪ್ರತಿನಿಧಿಸಲಾಗುತ್ತೆ: ಬೆಂಕಿ, ಭೂಮಿ, ಗಾಳಿ, ನೀರು ಮತ್ತು ಆಕಾಶ. ಲಿಂಗ ಪೂಜೆಯು ಚಕ್ರ ವ್ಯವಸ್ಥೆಯನ್ನ ಚೈತನ್ಯಗೊಳಿಸುತ್ತೆ, ಕುಂಡಲಿ ಶಕ್ತಿಗಳನ್ನ ಚಾರ್ಜ್ ಮಾಡುತ್ತೆ. ಬಿಳಿ ಅಮೃತಶಿಲೆ ಶಿವಲಿಂಗವು ವ್ಯಕ್ತಿಯ ಏಕಾಗ್ರತೆ ಮತ್ತು ಗಮನ ಕೌಶಲ್ಯವನ್ನ ಹೆಚ್ಚಿಸುತ್ತೆ. ಇದು ಧ್ಯಾನಕ್ಕೆ ಉತ್ತಮ ಆಯ್ಕೆಯಾಗಿದೆ. ಈ ಲಿಂಗವು ತನ್ನನ್ನ ಆರಾಧಿಸುವವರಲ್ಲಿ ಪಾಸಿಟಿವ್ ಎನರ್ಜಿಯನ್ನ ಕೊಡುತ್ತೆ, ನೆಗೆಟಿವ್ ಆಲೋಚನೆಗಳನ್ನ ಹೊರಹಾಕುತ್ತೆ. ಕೊನೆಯದಾಗಿ ಪರದ ಶಿವಲಿಂಗವನ್ನ ಅತ್ಯಂತ ಭಕ್ತಿ ಮತ್ತು ನಂಬಿಕೆಯಿಂದ ಪೂರ್ಣ ಹೃದಯದಿಂದ ಪೂಜಿಸಿದಾಗ ಹೆಚ್ಚಿನ ಪ್ರಯೋಜನ ಪಡೆಯಬಹುದು. ಇದು ಭಕ್ತರು ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ ಬಲಶಾಲಿಯಾಗಲು ಸಹಾಯ ಮಾಡುತ್ತೆ. ಈ ಶಿವಲಿಂಗವು ವಿಪತ್ತು, ದುಷ್ಟಶಕ್ತಿ, ನೈಸರ್ಗಿಕ ವಿಕೋಪಗಳಿಂದ ದೂರವಿಡುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಶಿವನ ವಿಗ್ರಹವನ್ನ ನಾವು ಪೂಜೆ ಮಾಡೋದೇ ಇಲ್ಲ ಅನ್ನೋದು ತಪ್ಪು ಕಲ್ಪನೆ. ದಕ್ಷಿಣ ಮೂರ್ತಿ, ನಟರಾಜ ಮತ್ತು ಪಾರ್ವತಿ ಪರಮೇಶ್ವರರ ರೂಪದಲ್ಲಿ ಶಿವನ ವಿಗ್ರಹವನ್ನ ನಾವು ದೇವಸ್ಥಾನಗಳಲ್ಲಿ ನೋಡ್ತಾನೆ ಇರ್ತೀವಿ. ಸಾಮಾನ್ಯವಾಗಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಪ್ರಧಾನ ದೇವರು ಲಿಂಗದ ಪ್ರತಿಷ್ಠಾಪನೆಯಾಗಿದ್ರೆ, ಹೊರಗಿನ ಉತ್ಸವ ಮೂರ್ತಿಗಳು ಶಿವನ ವಿಗ್ರಹಗಳೇ ಆಗಿರುತ್ತೆ. ವಿಗ್ರಹ ಒಂದು ನಿರ್ದಿಷ್ಟ ರೂಪಕ್ಕೆ ಸೀಮಿತವಾದ್ರೆ ಲಿಂಗ ಸರ್ವವ್ಯಾಪಿ ಮತ್ತು ಅನಂತ ಗುಣವನ್ನ ಎತ್ತಿ ತೋರಿಸುತ್ತೆ. ಭಕ್ತರು ಕಣ್ಣಾರೆ ಕಂಡು ಆನಂದಿಸಲು ವಿಗ್ರಹ ರೂಪ, ಆದ್ರೆ ದಿವ್ಯ ಜ್ಞಾನವನ್ನ ಪಡೆಯಲು ಲಿಂಗ ರೂಪ ಎನ್ನುತ್ತಾರೆ ದೊಡ್ಡೋರು. ಶಿವಲಿಂಗದ ರಚನೆಯಲ್ಲಿ 3 ಭಾಗಗಳಿವೆ. ಕೆಳಗಿನ ಭಾಗ ಬ್ರಹ್ಮ ಸೃಷ್ಟಿಕರ್ತ, ಮಧ್ಯದ ಭಾಗ ವಿಷ್ಣು ಸ್ಥಿತಿಕರ್ತ ಮತ್ತು ಮೇಲಿನ ಭಾಗ ಸಿಲಿಂಡರ್ ಆಕಾರದ ಭಾಗ ಶಿವ ಲಯಕರ್ತ. ಲಿಂಗ ಪೂಜೆಯು ಇಡೀ ಬ್ರಹ್ಮಾಂಡದ ಶಕ್ತಿಯ ಪೂಜೆಯಾಗಿದೆ. ಇನ್ನೊಂದು ಮುಖ್ಯವಾದ ವಿಷಯ, ಗರ್ಭಗುಡಿಯ ಉದ್ದೇಶ ಭಕ್ತರಿಗೆ ಶಾಂತಿ ಮತ್ತು ಧ್ಯಾನ ಮಾಡಲು ಅವಕಾಶ ನೀಡೋದು. ಸುಂದರವಾದ ಆಭರಣ ತೊಟ್ಟ ವಿಗ್ರಹವಿದ್ರೆ ಭಕ್ತರ ಗಮನ ದೇವರ ಸೌಂದರ್ಯ, ಆಭರಣ ಅಥವಾ ಅಲಂಕಾರದ ಕಡೆಗೆ ಹೋಗ್ತಾ ಇರುತ್ತೆ. ಆದ್ರೆ ಶಿವಲಿಂಗವು ಸರಳವಾಗಿದ್ದು, ಭಕ್ತರು ತಮ್ಮ ಮನಸ್ಸನ್ನ ಬೇರೆಡೆ ಸೆಳೆಯದೆ ನೇರವಾಗಿ ದೇವರ ಶಕ್ತಿಯ ಮೇಲೆ ಅಥವಾ ಆತ್ಮದ ಮೇಲೆ ಗಮನ ಹರಿಸಲು ಸಹಾಯ ಮಾಡುತ್ತೆ. ಶಿವಲಿಂಗ ಎಂದ್ರೆ ಕೇವಲ ಒಂದು ಕಲ್ಲಲ್ಲ, ಬ್ರಹ್ಮಾಂಡದ ಶಕ್ತಿಯ ಕೇಂದ್ರ ಬಿಂದು. ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.